ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬೇಬಿ, ನನ್ನ ಮಾತು ಕೇಳು. ನಮಗೆ ಮಗು ಆಗೋದ್ರಿಂದ ನಮ್ಮ ಕಷ್ಟ ಎಲ್ಲ ದೂರ ಆಗ್ಬಿಡುತ್ತೆ. ನೋ ವೇಸ್, ಚಾನ್ಸೇ ಇಲ್ಲ. ಎಷ್ಟೋ ಜನರಿಗೆ ಮಕ್ಕಳಾದ್ಮೇಲೆ ಅವ್ರ ಅದೃಷ್ಟನೇ ಚೇಂಜ್ ಆಗೋಗಿದೆ. ನಮಗೂ ಯಾಕೆ ಹಂಗೆ ಆಗ್ಬಾರ್ದು? ವಾ, ಅವಾಗ್ಲಿಂದ ನಿನ್ ಫೋನ್ ಬಡ್ಕೊಂಡು ಸಾಯ್ತಾ ಇದೆ. ಅದ್ಯಾರು ಅಂತ ನೋಡು. ಪರವಾಗಿಲ್ಲ ಬೇಬಿ, ಇದೇನು ಇಂಪಾರ್ಟೆಂಟ್ ಅಲ್ಲ. ಈಗ ನಾವು ತಗೊಳ್ಳೋ ಡಿಸಿಷನ್ ಇಂಪಾರ್ಟೆಂಟ್. ಅದ್ರ ಬಗ್ಗೆ ಮಾತಾಡ. ಪರವಾಗಿಲ್ಲ, ರಿಸೀವ್ ಮಾಡು. ಅದು ನಮ್ಮ ಅಪ್ಪನ ಫ್ರೆಂಡು. ನನಗೆ ಅವ್ರ ತಲಾಟೆ ಮಾತು ಕೇಳಕ್ಕೆ ಇಷ್ಟ ಇಲ್ಲ. ಸುಮ್ಮನೆ ಬ್ಲೇಡ್ ಹಾಕ್ಬಿಡ್ತಾರೆ. ನಾನು ಹೇಳ್ತಾ ಇದ್ದೀನಿ ತಾನೆ, ಮಾತಾಡು. ಸರಿ. ಹಲೋ ಬಾಲಾ, ಹೇಗಿದ್ಯಾ ಕಂದ? ಪರವಾಗಿಲ್ಲ ಅಂಕಲ್, ನಿಮಗೆ ಎಲ್ಲ ಗೊತ್ತಲ್ಲ. ಹ್ಞೂ ಕಣಪ್ಪ, ನೀನು ನಿನ್ನ ಅಪ್ಪನಿಂದ ದೂರ ಇರೋ ವಿಚಾರ ಗೊತ್ತಾಯ್ತು. ನಿಮ್ಮ ಮದುವೆಗೆ ಬರೋ ಚಾನ್ಸೇ ಕೊಡ್ಲಿಲ್ವಲ್ಲ ನಮಗೆ. ನಿಮ್ಮ ಅಪ್ಪನ ಹಠ ಕರಗತ್ತೆ, ನೀನೇನು ಟೆನ್ಷನ್ ಆಗಬೇಡ. ಹೇಗಿದ್ದಾರೆ ಅಂಕಲ್ ಅಪ್ಪ? ಪರವಾಗಿಲ್ಲ, ಈಗಷ್ಟೇ ಒಟ್ಟಿಗೆ ಗುಂಡ. ನೀನು ಅವನಿಗೆ ಗೊತ್ತಾಗ್ದಂಗೆ ಮದುವೆ ಆಗಿರೋದ್ರ ಬಗ್ಗೆ ಬೇಜಾರಿದೆ ಅವನಿಗೆ. ಆದರೆ ಆ ಹುಡುಗಿ ಹೊಂದ್ಕೋತಾ ಇದ್ದಾಳಂತೆ. ನಿಮ್ಮ ತಾತ ಅವಳನ್ನು ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಖುಷಿನೂ ಇದೆ ಅವನಿಗೆ. ಆದರೆ ಏನು ಮಾಡೋದು ಅಂಕಲ್, ಅವ್ರು ನಮ್ಮನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ವಲ್ಲ. ನೀನೇನು ತಲೆ ಕೆಡಿಸ್ಕೋಬೇಡ ಬಾಲ. ಎಷ್ಟು ದಿನ ಅಂತ ದ್ವೇಷ ಸಾಧಿಸೋಕ್ಕಾಗತ್ತೆ ಹೇಳು? ಮೊಮ್ಮಗು ಅಂತ ಆಗ್ತಿದ್ದಂಗೆ ಮನಸ್ಸು ಕರಗ್ಬಿಡುತ್ತೆ. ಬೇಗ ಒಂದು ಗುಡ್ ನ್ಯೂಸ್ ಕೊಡಪ್ಪ. ಆಯಿತು, ಸರಿ ಬಿಡಿ ಅಂಕಲ್, ಮತ್ತೆ ಫೋನ್ ಮಾಡ್ತೀನಿ. ಬಾಯ್. ನಿಮ್ಮ ಅಪ್ಪನ ಫ್ರೆಂಡಾ? ಅವರು ಮಗು ಮಾಡ್ಕೊಳಕ್ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಬಿಟ್ಟಾಕೋ ದಿವ್ಯಾ ಅವ್ರ ವಿಷಯ. ನಿನಗಿಷ್ಟ ಇಲ್ಲದೆ ಇರೋದನ್ನ ನಾನು ಫೋರ್ಸ್ ಮಾಡಲ್ಲ. ಆದರೆ ವೈದ್ಯರು ಹೇಳಿದ್ದನ್ನ ನೆನ್ಪು ಮಾಡ್ಕೊ. ನಾವು ಮಕ್ಕಳು ಮಾಡ್ಕೊಳ್ಳೋಕ್ಕೆ ಲೇಟ್ ಮಾಡಿದ್ರೆ ಮುಂದೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗೊಂದು ವೇಳೆ ನಮಗೆ ಮಕ್ಕಳೇ ಆಗಲಿಲ್ಲ ಅಂದರೆ ಏನು ಮಾಡೋದು? ಆಗ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಪರ್ಮನೆಂಟಾಗಿ ಒಪ್ಕೊಳ್ಳಲ್ಲ ಅಷ್ಟೇ. ನೋಬಲ, ಆ ರೀತಿ ಆಗ್ಬಾರ್ದು. ನಮಗ್ ಮಗು ಆಗ್ಬೇಕು, ನಾನ್ ತಾಯಿ ಆಗ್ಬೇಕು. ಬಲವಂತ ಏನಿಲ್ಲ ದಿವ್ಯಾ, ನೀನೊಂದ್ಸರಿ ಯೋಚನೆ ಮಾಡು. ಮಗು ಬಂದ್ಮೇಲೆ ನಮ್ಮ ಜೀವನನೇ ಬದಲಾಗುತ್ತೆ ಅಂದಮೇಲೆ ಯಾಕೆ ಆಗ್ಬಾರ್ದು? ಅಲ್ಲ ದಿವ್ಯಾ, ನಾವು ಮಗು ಮಾಡ್ಕೊಳ್ಳೋಣ. ದಿವ್ಯಾ, ನಾನು ರೆಡಿ. ನನಗೆ ಮಗು ಬೇಕು. ಇವಳಿಗೆ ನೇರವಾಗಿ ಹೇಳಿದ್ರೆ ಅರ್ಥ ಆಗಲ್ಲ. ನಾನೇ ಅವಳ ದಾರಿಗೆ ಹೋಗಿ ನನ್ನ ದಾರಿಗೆ ಕರ್ಕೊಂಡು ಬರಬೇಕು.
ಅಮೂಲ್ ಬೇಬಿ ಇದು ಯಾವುದೋ ಬೇರೆ ಪ್ರಪಂಚಕ್ಕೆ ಬಂದ್ಬಿಟ್ಟಿದ್ದೀವಿ. ಹೌದು ಸತ್ಯ, ಇವಾಗ ಏನು ಮಾಡೋದು? ನನ್ನನ್ನು ಕೇಳಿದ್ರೆ ನಾನು ಹೇಳ್ದೆ ತಾನೇ ಈ ಪ್ಲಾನ್ ಬೇಡ ಅಂತ. ಕೇಳಿದೆ ನನ್ನ ಮಾತು, ಅದೇನೋ ರಿಸ್ಕು ಅಂತೆಲ್ಲ ಮಾತಾಡಿದೆ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಭಯ ಆಗ್ತಾ ಇದೆಯಾ? ಭಯ ಅಲ್ಲ ಅಮೂಲ್ ಬೇಬಿ, ನಾಳೆನೇ ಅವಾರ್ಡ್ ಫಂಕ್ಷನ್ನು. ನಾಳೆ ನಿನ್ನ ಲೈಫಲ್ಲಿ ದೊಡ್ಡ ದಿನ ಅಮೂಲ್ ಬೇಬಿ, ನೀನಲ್ಲಿ ಇರಲೇಬೇಕು. ಜೊತೆಗೆ ನಾವು ಹೋಗಲಿಲ್ಲ ಅಂದರೆ ರಾಯರಂತೂ ಸುಮ್ಮನಿರಲ್ಲ. ಸತ್ಯ, ನಿನ್ನ ಮಾತು ಕೇಳಬೇಕಾಗಿತ್ತು ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ. ಇವಾಗ ನೋಡು, ಗೊತ್ತು ಗುರಿ ಇಲ್ಲದೆ ಅಲ್ದಾಡ್ತಾ ಇದ್ದೀವಿ, ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಇವಾಗಲಾದರೂ ಅರ್ಥ ಆಯ್ತಲ್ಲ ನಿಂಗೆ? ನನ್ನ ಕೈಲಾಗಲ್ಲ. ಬೆಳಗಾಗೋವರೆಗೂ ತೇಲ್ತಾನೆ ಇರಬೇಕು ಅನ್ಸುತ್ತೆ. ಬೇರೆ ದಾರಿನೇ ಇಲ್ಲ. ಬದುಕಿದ್ರೆ ಮತ್ತೆ ಸಿಗೋಣ, ಮಾತಾಡೋಣ. ಈಗ ನಾನು ಮಲಗ್ತೀನಿ. ಗುಡ್ ನೈಟ್. ಇಲ್ಲೆಂತ ಮಾಡ್ತಿದ್ದೆ ಮಾರಾಯ? ಆಗಲೇ ಇಲ್ಲಿ ಕುಂತಿದ್ನ, ಯಾರೋ ಒಬ್ಬ ಬಂದ.
500 ರೂಪಾಯಿ ಕೊಡ್ತೇನೆ, ನಾನು ಹೇಳ್ದಂಗೆ ಹೇಳು ಅಂದೆ. ಆಮೇಲೆ ಅಂತ ನಾನು ಫೋನ್ ಮಾಡಿ ಅವನಿಗೆ ಅವ್ನು ಹೇಳ್ದಂಗೆ ಹೇಳಿದೆ. 500 ರೂಪಾಯಿ ಕೊಟ್ಟ. ಇಲ್ಲಿ ನೋಡ. ಸರಿ ಬಾರ, ಖರ್ಚಿಗೆ ಆಯ್ತಾ? ನಡಿಯಾ. ದಿವ್ಯಾ, ನೀನು ಹೇಳಿದ ನಿಜಾನ? ನನ್ನ ಕಿವಿನ ನಾನೇ ನಂಬಕ್ಕಾಗ್ತಿಲ್ಲ. ನಾನು ನೀನು ಮಗು ಮಾಡ್ಕೊಳ್ಳೋಣ ಬಾಲ. ಅವತ್ತ ಡಾಕ್ಟರ್ ಹೇಳಿತು, ಇವತ್ತು ನಿಮ್ಮ ಅಪ್ಪನ ಫ್ರೆಂಡ್ ಹೇಳ್ತಾ ಇರೋದು ಕೇಳಿಸ್ಕೊಂಡ್ರೆ ನಂಗೆ ತುಂಬ ಭಯ ಆಗ್ತಿದೆ. ನಾನೇ ನನ್ನ ಕೈಯಾರೆ ನನ್ನ ಜೀವನನ ಹಾಳು ಮಾಡ್ಕೋತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅಂದರೆ ಇದು ಒಂದೇ ದಾರಿ. ನಾನು ನೀನು ಅಪ್ಪ ಅಮ್ಮ ಆಗಲೇಬೇಕು. ನಾಳೆ ದೊಡ್ಡ ಫಂಕ್ಷನ್ ಮಿಸ್ ಆಗುತ್ತೆ ಅನ್ನೋ ಸಣ್ಣ ಟೆನ್ಷನ್ನು ಇಲ್ಲ ಇವನ್ಗೆ. ಎಲ್ಲಾನು ಬಂದ ಹಾಗೆ ಕೂಲಾಗಿ ತನಗೆ ಬೇಕಾದ ಹಾಗೆ ತಗೋತಾನೆ. ಆಮೇಲೆ ಎಡ್ವಟ್ಟಾದ್ರೆ ಟೆನ್ಷನ್ ಮಾಡ್ಕೋತಾನೆ. ನಿನ್ನ ನಾನು ಯಾವಾಗಲೂ ಅರಸಿಕಾ ಅಂತ ಬೈತಾ ಇರ್ತೀನಿ. ಆದರೆ ನಿನ್ನಿಂದನೇ ಅಲ್ವಾ ಇಂಥ ಅದ್ಭುತವಾದ ಜಾಗದಲ್ಲಿ ಹೀಗೆ ನಾವಿಬ್ಬರು ಕಳೆದು ಹೋಗುವಾಗಾಗಿದ್ದು. ಇದಕ್ಕಿಂತ ರೊಮ್ಯಾನ್ಸ್ ಬೇಕಾ? ಇಲ್ಲಿ ಬೇರೆ ಯಾರೂ ಇಲ್ಲ. ನನಗೆ ನೀನು, ನಿನಗೆ ನಾನು ಅನ್ನಿಸ್ತಿದೆ. ಇದೇ ಕ್ಷಣ ಶಾಶ್ವತವಾಗಿ ನನ್ನ ಬದುಕಲ್ಲಿ ಹೀಗೆ ಉಳಿದ್ಬಿಡ್ಬೇಕು. ಎಲ್ಲ ಓಕೆ, ಅಪ್ಪನ ಫ್ರೆಂಡು ಅಂತ ಮಾತಾಡಿಸಿದ ಒಂದೇ ಒಂದು ಕಾಲಿಗೆ ಒಪ್ಕೊಂಡ್ಬಿಟ್ಲ. ಮತ್ತೆ ಇದ್ರಲ್ಲಿ ಏನೋ ಟ್ವಿಸ್ಟ್ ಇಲ್ಲ ತಾನೇ? ಏನು ಯೋಚನೆ ಮಾಡ್ತಿದ್ಯಾ? ಏನಾಯ್ತು? ಬೇಡ ಬಿಡು ದಿವ್ಯಾ, ನಾನು ಹೇಳಿದೆ ಅಂತ ನಿನ್ನ ಮನ್ಸನ್ನು ಚೇಂಜ್ ಮಾಡೋದು ಬೇಡ. ನಮ್ಮ ಫಸ್ಟ್ ನೈಟ್ ನಿನ್ನಿಷ್ಟ್ದಾಗೆ ನಮ್ಮ ಮ್ಯಾನ್ಷನಲ್ಲೇ ಆಗ್ಬಿಡ್ಲಿ ಬಿಡು, ಅಥವಾ ಫಾರಿನಲ್ಲಾಗಲಿ. ಅದು ಬಿಟ್ಟು ಎಲ್ಲೆಲ್ಲೋ ಆಗೋದು ಬೇಡ. ನನಗೆ ನಿನ್ನ ಖುಷಿ ಮುಖ್ಯ ಬೇಬಿ. ಆದರೆ ನಾವಿವಾಗ ಮಗು ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ ಬಾಲ? ನನಗೆ ನೀನು ಮಗು, ನಿನಗೆ ನಾನು ಮಗು, ಹೀಗೆ ನಾವಿಬ್ರು ಚೆನ್ನಾಗಿದ್ಬಿಡೋಣ. ಆದರೆ ನಿನ್ನ ಕನ್ಸು ಹಾಳಾಗೋಕೆ ಮಾತ್ರ ನಾನು ಬಿಡಲ್ಲ. ನನ್ನ ಕನಸೇ ನಮ್ಮ ಮಗು ಆಗಿದ್ರೆ ಬೇಡ ಬಿಡು. ಮಕ್ಕಳು ಇವತ್ತಲ್ಲ ನಾಳೆ ಹಾಗೆ ಆಗುತ್ತೆ. ಅದಕ್ಕೋಸ್ಕರ ನೀನು ನಿನ್ನ ಕನಸನ್ನ ಬದಲಾಯಿಸ್ಕೊಳ್ಳೋದಕ್ಕೆ ನಾನು ಬಿಡಲ್ಲ. ಇಲ್ಲ ಬಾಲ, ನನಗೆ ಮಗು ಬೇಕೇ ಬೇಕು. ನಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರನೇ ನಮ್ಮ ಮಗು. ನಾವು ಮಗು ಮಾಡ್ಕೊಳ್ಳೋಣ ಪ್ಲೀಸ್.
ಸತ್ಯ ಮೇಡಮ್. ಓಯ್ ಕಾರ್ತಿಕಣ್ಣ, ಓಯ್ ಎದ್ದೇಳಿ ಮಾರ್ರೆ, ಬೆಳಗಾಯ್ತು. ಬೆಳಿಗ್ಗೆ ಆಯ್ತು, ಬನ್ನಿ. ನೀವೆಲ್ಲಿ ಹೋಗಿದ್ರಿ ಮೇಡಮ್? ನಾನು ಎಷ್ಟು ಹುಡುಕಿದ ಗೊತ್ತುಂಟಾ? ಆಮೇಲೆ ಗೊತ್ತಾಯ್ತು ನೀವು ರಾಂಗ್ ರೂಟಲ್ಲಿ ಹೋಗಿದ್ದೀರಂತ. ನೀವು ಬಂದಿದ್ದು ಒಳ್ಳೇದೇ ಆಯ್ತು ಅಮೂಲ್ ಬೇಬಿ. ಕಡೆಗೂ ದೇವ್ರು ಕಣ್ಬಿಟ್ಬಿಟ್ಟ. ನೀವು ಮತ್ತೆ ಕಾಡು ದಾರಿಯಲ್ಲಿ ಯಾಕೆ ಹೋದದ್ದು? ಸರ್, ಅದು ಯಾರೋ ಮಿಸ್ಲೀಡ್ ಮಾಡಿದ್ರು, ನಾವು ಇಲ್ಲಿ ಬಂದು ಸಿಕ್ಕಾಕೊಂಡಿದ್ವಿ. ಪರವಾಗಿಲ್ಲ, ಸಿಕ್ಕಿದ್ರಲ್ಲ, ಬನ್ನಿ. ನಿಮಗೆ ತುಂಬಾ ಥ್ಯಾಂಕ್ಸ್ ಅಣ್ಣ, ಹುಡ್ಕೊಂಡು ಬಂದ್ರಲ್ಲ. ಬಿಡಿ ಮೇಡಮ್, ಪರವಾಗಿಲ್ಲ, ಇದು ನಮ್ಮದು ಡ್ಯೂಟಿ ಅಲ್ವಾ. ಅಣ್ಣ, ಬೆಳಕು ಬೇರೆ ಆಗ್ತಾ ಇದೆ, ಹೇಗಾದ್ರೂ ಮಾಡಿ ಅರ್ಜೆಂಟಾಗಿ ರೆಸಾರ್ಟ್ ತಲುಪಿಸ್ತೀರಾ? ನಾವು ಅಲ್ಲಿಂದ ಅವಾರ್ಡ್ ಫಂಕ್ಷನ್ಗೆ ಬೇರೆ ಹೋಗಬೇಕು. ಹೌದು, ನಮ್ಮ ಹತ್ರ ಟೈಮ್ ಇಲ್ಲ. ಆಯ್ತು, ಬನ್ನಿ ಕೂತ್ಕೊಳ್ಳಿ. ಅಮ್ಮ, ಅಮ್ಮ ಬೇಗ ತಿಂಡಿ ಕೊಡು. ಮಾ ಬಂದ್ಯಾ? ಬೇಗ. ಹಾ, ಬಂದೆ ಬಂದೆ ಬಂದೆ. ಅಯ್ಯೋ, ಬೇಗ ಬಡ್ಸು. ಹಾ, ಒಂದೊಂದ್ಸಲ ತಿಂಡಿ ಮಾಡ್ಕೊಂಡು ಹೋಗಿ ಅಂದ್ರೆ ಮಾತು ಕೇಳೋದಿಲ್ಲ. ಇವಾಗ ನೋಡು ಹೇಗೆ ಅವಸರ ಮಾಡ್ತಿದ್ಯಾ ಅಂತ. ನೀನು ಯಾವಾಗ ಹೇಗಿರ್ತೀಯ ಅಂತಾನೆ ಗೊತ್ತಾಗಲ್ಲ ಕಡೆ. ಅಮ್ಮ, ಅರ್ಜೆಂಟ್ ಕೆಲಸದ ಮೇಲೆ ಹೊರಗೆ ಹೋಗ್ತಾ ಇದ್ದೀನಿ. ಈಗ ನಾನೇನು ತಿಂಡಿ ತಿನ್ಕೊಂಡು ಹೋಗ್ಲಾ ಇಲ್ಲ ಹಾಗೆ ಹೋಗ್ಲಾ? ಎಲ್ಲಿಗೆ ಹೋಗ್ಬೇಕು ನೀನು? ಅಮ್ಮ, ಯಾರಾದರೂ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳ್ತಾರಾ? ಅಕ್ಕ ಹೇಳಿದಾಳೆ, ನೀನು ಇನ್ಮೇಲೆ ಎಲ್ಗೂ ಹೋಗ್ಬಾರ್ದಂತೆ, ಮನೆಯಲ್ಲೇ ಇರ್ಬೇಕಂತೆ. ಇದೇ ನಮ್ಮ ರಿಸ್ಟ್ರಿಕ್ಷನ್ಸು. ನಾನೇನು ಮಾಡಬಾರ್ದು ಮಾಡಿದ್ದೀನಿ? ಅಷ್ಟಕ್ಕೂ ನಿಮ್ಮ ಅಕ್ಕ ಏನು ನನ್ನ ಹತ್ರ ಬಂದಿದ್ದೀನಲ್ಲ ಹೇಳಿಲ್ಲ. ಹೇಳಿದ್ರು ನಾನು ಕೇಳೋದು ಇಲ್ಲ. ನಿಂದ ಅತಿ ಆಯ್ತು ರೀತು. ದೊಡ್ಡವ್ರ ಮಾತು ಅಂದ್ರೆ ಸ್ವಲ್ಪನೂ ಬೆಲೆ ಇಲ್ಲ ಅಲ್ವಾ? ಇವತ್ತು ಎಲ್ಗೂ ಹೋಗೋದು ಬೇಡ ಹೇಳ್ತಾ ಇದ್ದೀನಿ. ಇದೊಳ್ಳೆ ಕತೆ ಆಯ್ತಲ್ಲಮ್ಮ. ನಮಗೆ ನಿಮ್ಮ ಮನೇಲಿ ಫ್ರೀಡಮೇ ಇಲ್ವಾ? ಇನ್ಮೇಲೆ ಎಲ್ಲೇ ಹೋಗ್ಬೇಕಂದ್ರೂ ನಿಮ್ಗಳ ಪರ್ಮಿಷನ್ ತಗೊಂಡೇ ಹೋಗ್ಬೇಕಾ? ಅವೆಲ್ಲ ನನ್ನ ಕೈಲಿ ಆಗಲ್ಲಮ್ಮ. ನಾನು ಹೊರಡ್ತಾ ಇದ್ದೀನಿ ಅಷ್ಟೇ. ರಿತು, ರಿತು ಹಾಗೆ ಹೋಗ್ತಿದ್ದೀರಾ? ತಿಂಡಿ ಆದ್ರೂ ತಿನ್ಕೊಂಡು ಹೋಗೆ. ನಂಗೆ ಹೊಟ್ಟೆ ತುಂಬಿದೆ. ರಿತು ರೀ, ನೋಡಿ ಅವಳು ಹಾಗೆ ಹೋಗ್ತಿದ್ದಾಳೆ. ನಮ್ ಒಂದು ಮಾತು ಕೇಳೋದಿಲ್ಲ ಅಂತಾಳೆ. ಇವಳು ಹದ್ದು ಮೀರಿ ಹೋಗ್ತಾ ಇದ್ದಾಳೆ ರೀ. ಎಲ್ಲ ಸರಿ ಹೋಗುತ್ತೆ, ನಿನ್ನ ಕೆಲಸ ನೋಡು. ಕೆಲಸ ಮುಗಿದ್ಮೇಲೆ ಕಾಲ್ ಮಾಡು ಅಂದರೆ ಈಗಲೇ ಯಾಕೆ ಮಾಡ್ತಿದ್ಯಾ? ಮೇಡಮ್, ಲಕ್ಷ್ಮಣ್ ಸರ್ ಒಂದೇ ಸಮಯ ಕಾಲ್ ಮಾಡ್ತಿದ್ದಾರೆ. ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಮೇಡಮ್? ಪ್ಲಾನಲ್ಲಿ ಏನಾದರೂ ಚೇಂಜಸ್ ಇದೆಯಾ? ನಾಟ್ ಎಟ್ ಆಲ್. ಪ್ಲ್ಯಾನಲ್ಲಿ ಏನೂ ಚೇಂಜಸ್ ಇಲ್ಲ. ಮತ್ತೆ ಅವ್ರು ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ದಾರೆ. ಓಕೆ, ಕಾಲ್ ಆನ್ಸರ್ ಮಾಡು. ಆನ್ಸರ್ ಮಾಡಿ ಪ್ಲ್ಯಾನ್ ಎಲ್ಲ ನೀಟಾಗಿದೆ, ಏನೂ ಟೆನ್ಷನ್ ಬೇಡ, ಎಲ್ಲ ನಾವು ಅಂದ್ಕೊಂಡು ಹಾಗೆ ಆಗತ್ತೆ ಅಂತ ಹೇಳು. ವಾಪಸ್ಸು ಅವ್ರಿಗೆ ಏನು ಹೇಳಕ್ಕೆ ಆಗದೆ ಇರೋ ಥರ ಕಾಲ್ ಕಟ್ ಮಾಡು. ನಮ್ಮ ಪ್ಲ್ಯಾನಲ್ಲಿ ಯಾವ ಚೇಂಜಸ್ ಕೂಡ ಆಗಬಾರ್ದು. ಸರಿ ಮೇಡಮ್. ಯು ಗಾಟ್ ಇಟ್? ಯು ಬೆಟರ್ ಗೆಟ್ ಇಟ್. ವೆಲ್ಕಮ್ 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 ಡಾರ್ಲಿಂಗು. ನೀನು ಇಲ್ಲಿಗೆ ಬಂದಿದ್ದು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೀನು ನನ್ನ ಜೊತೆಗಿದ್ರೆ ಏನೋ ಒಂಥರ ಧೈರ್ಯ.